ನಮಸ್ಕಾರ ರೈತ ಬಂಧುಗಳೇ. ಕರ್ನಾಟಕದ ಲಕ್ಷಾಂತರ ರೈತರಿಗೆ ಇಂದು ಅತ್ಯಂತ ಮಹತ್ವದ ಹಾಗೂ ಆಶಾದಾಯಕವಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ರಾಜ್ಯದಲ್ಲಿ ಮತ್ತೆ ಕೃಷಿ ಸಾಲ ಮನ್ನಾ ಆಗ್ತಾ ಇರುವಂತದ್ದು. ಬರೋಬ್ಬರಿ ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿ ಕೃಷಿ ಸಾಲ ಮನ್ನಾ ಆಗ್ತಾ ಇರುವಂತದ್ದು. ಹೊಸ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಸಾಲಕ್ಕೆ ಮನ್ನವನ್ನ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ರೈತರಿಗೆ ಸರ್ಕಾರದಿಂದ ದೊಡ್ಡ ನಿರ್ಧಾರ ಪ್ರಕಟವಾಗುತ್ತಿರುವಂತದ್ದು. ರಾಜ್ಯದಲ್ಲಿ ಬರ ಘೋಷಣೆ ಆಗ್ತಾ ಇರುವಂತದ್ದು ಮತ್ತು ಎಷ್ಟು ಹಣ ಯಾವ ಜಿಲ್ಲೆಗಳಿಗೆ ಮತ್ತು ಮಳೆ ಕೊರತೆ ಏನಾಗಿದೆ ಮತ್ತು ಅತ್ಯಂತ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ರೈತರು ಕೂಡ ತಪ್ಪದೇ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ಹಾಗಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ರೈತರು ನಿಮಗೆ ಗೊತ್ತಿರ್ತಾರೆ ಅಂತಂದ್ರೆ ರೈತರಿಗೆ ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಮದೇ ಇರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ನಾನೇ ನಿಮಗೆ ಖುದ್ದಾಗಿ ರಿಪ್ಲೈ ಮಾಡ್ತಾನೆ. ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಹೌದು ಸ್ನೇಹಿತರೆ, ಗಮನವಿಟ್ಟು ಕೇಳಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇರುವಂತದ್ದು. ಇದು ಸ್ವಲ್ಪ ಲಾಂಗ್ ಆಗಬಹುದು, ಆದ್ರೂ ಕೂಡ ಎಲ್ಲೂ ಕೂಡ ಬೇಸರ ಆಗೋದಿಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತಂದ್ರೆ ನೀವು ರೈತರಾಗಿದ್ರೆ ಅಥವಾ ರೈತ ಕುಟುಂಬದವರಾಗಿದ್ರೆ ಈ ಮಾಹಿತಿ ನಿಮಗೆ ತುಂಬಾ ಉಪಯೋಗವಾಗಲಿದೆ. ಸ್ನೇಹಿತರೆ, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಬನ್ನಿ ಇವಾಗ ವಿಷಯಕ್ಕೆ ಬರೋಣ. ರಾಜ್ಯದ ರೈತರ ಇಂದಿನ ಪರಿಸ್ಥಿತಿ ನೋಡಿದ್ರೆ ಒಂದು ಕಡೆ ಮಳೆ ಕೈ ಕೊಟ್ಟಿದೆ, ಮತ್ತೊಂದು ಕಡೆ ಬೆಳೆಗಳು ಒಣಗುತ್ತಿವೆ, ಇನ್ನೊಂದು ಕಡೆ ಬ್ಯಾಂಕ್ ಸಾಲದ ಒತ್ತಡದ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ರೈತರ ಭರವಸೆಯಿಂದ ಬಿತ್ತಿದ ಬೆಳೆಗಳು ಮಳೆ ಇಲ್ಲದೆ ಹಾಳಾಗುತ್ತಿವೆ. ಈಗ ಅನ್ನದಾತನ ಮುಂದೆ ಎರಡು ದೊಡ್ಡ ಪ್ರಶ್ನೆಗಳಿವೆ. ಮೊದಲನೆಯದು, ಕೃಷಿ ಸಾಲ ಮನ್ನಾ ಆಗುತ್ತಾ? ಎರಡನೆಯದು, ಬರ ಘೋಷಣೆ ಮಾಡಿ ಬೆಳೆ ಹಾನಿ ಪರಿಹಾರ ಕೊಡುತ್ತಾರಾ? ಈ ಎರಡೂ ವಿಷಯಗಳ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಬನ್ನಿ ಸ್ನೇಹಿತರೆ, ಸಂಪೂರ್ಣವಾದಂತಹ ವಿವರವನ್ನ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಕೃಷಿ ಸಾಲ ಮನ್ನಾ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಕಲಬುರಗಿಯಲ್ಲಿ ರೈತರು ಕೃಷಿ ಸಾಲ ಮನ್ನಾ ಮಾಡುವಂತೆ ಮನವಿ ಸಲ್ಲಿಸಿದ ನಂತರ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಅವರು ಹೇಳಿದ್ದೇನೆಂತಂದ್ರೆ, ರೈತರ ಕೃಷಿ ಸಾಲ ಮನ್ನಾ ಕುರಿತು ಸರ್ಕಾರ ಗಂಭೀರವಾಗಿ ಪರಿಶೀಲನೆ ನಡೆಸಲಿದೆ. ಹಿಂದೆ ಕೂಡ ನಮ್ಮ ಕರ್ನಾಟಕ ರೈತರ ಪರವಾಗಿ ಸಾಲ ಮನ್ನಾ ಮಾಡಿತ್ತು. ಈಗಲೂ ಈ ವಿಚಾರ ಪರಿಶೀಲಿಸುತ್ತೇವೆ. ಈ ಹೇಳಿಕೆಯ ನಂತರ ರಾಜ್ಯದ ರೈತರಲ್ಲಿ ಹೊಸ ನಿರೀಕ್ಷೆ ಮೂಡಿದೆ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬಾರಿ ಎಷ್ಟು ಸಾಲ ಮನ್ನಾ ಆಗಬಹುದು? ಬನ್ನಿ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತಾ ಹೋಗ್ತಾನೆ. ನೋಡಿ, ನಾವು ನಮ್ಮ ಶ್ರಮಕ್ಕೆ ನಿಮ್ಮಿಂದ ಕೇಳೋದು ಒಂದು ಲೈಕ್ ಮಾತ್ರ. ಸ್ನೇಹಿತರೆ, ನಾವು ಕೂಡ ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ತುಂಬಾನೇ ಕಷ್ಟಪಟ್ಟಿರ್ತವೆ. ಹಾಗಾಗಿ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಈ ಬಾರಿ ಎಷ್ಟು ಸಾಲ ಮನ್ನಾ ಆಗಬಹುದು ಅಂತ ನೋಡಿದ್ರೆ ಸ್ನೇಹಿತರೆ, ಅಧಿಕೃತ ಆದೇಶದ ಪ್ರಕಾರ ಅಂದ್ರೆ ಹಿಂದೆ ಈ ರೀತಿಯಾಗಿ ಎಲ್ಲ ನೋಡಿದ್ರೆ ಹಿಂದಿನ ಸಾಲ ಮನ್ನಾ ಯೋಜನೆಗಳನ್ನ ನಾವು ಗಮನಿಸಿದ್ರೆ 2008ರಲ್ಲಿ ಕೇಂದ್ರ ಸರ್ಕಾರದಿಂದ ದೇಶವ್ಯಾಪ್ತಿ ಕೃಷಿ ಸಾಲ ಮನ್ನಾ ಮಾಡಲಾಗಿತ್ತು. ಅಂದ್ರೆ 2008ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಾಲ ಮನ್ನಾ ಮಾಡಿತ್ತು ಇಡೀ ದೇಶಾದ್ಯಂತ ರೈತರಿಗೆ. ಮತ್ತು 2017ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಸಹಕಾರಿ ಬ್ಯಾಂಕ್ಗಳಿಗೆ 50,000 ರೂಪಾಯಿವರೆಗೆ ಸಾಲ ಮನ್ನಾ ಮಾಡಿತ್ತು. ಮತ್ತು 2018ರಲ್ಲಿ ಸಮ್ಮಿಶ್ರ ಸರ್ಕಾರ 2 ಲಕ್ಷದವರೆಗೆ ವಾಣಿಜ್ಯ ಹಾಗೂ ಸಹಕಾರಿ ಬ್ಯಾಂಕ್ಗಳಲ್ಲಿರುವಂತಹ ರೈತರ ಸಾಲ ಮನ್ನಾ ಮಾಡಿತ್ತು. ಈ ಹಳೆಯ ದಾಖಲಾತಿಗಳನ್ನು ನೋಡಿದರೆ ಈ ಬಾರಿನೂ ಕೂಡ ಕನಿಷ್ಠ 50,000 ರೂಪಾಯಿಯಿಂದ 1 ಲಕ್ಷದವರೆಗೆ ಸಾಲ ಮನ್ನಾ ಆಗುತ್ತೆ. ಹಾಗಾಗಿ ನೋಡಿ, ಇದು ಸರ್ಕಾರದ ಅಂತಿಮ ಆದೇಶ ಬಂದ ನಂತರವೇ ಖಚಿತವಾಗುತ್ತೆ. ಈಗ ಅತ್ಯಂತ ಮುಖ್ಯ ಮಾಹಿತಿ ಇದಾಗಿರುತ್ತೆ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಕರ್ನಾಟಕದಲ್ಲಿ ಮತ್ತೆ ಬರ ಘೋಷಣೆ ಆಗುತ್ತಾ? ನೋಡಿ, ರಾಜ್ಯದ ಅನೇಕ ಭಾಗಗಳಲ್ಲಿ ಈ ಬಾರಿ ಮಳೆ ಕೊರತೆ ಕಂಡು ಬಂದಿದೆ. ನೈಸರ್ಗಿಕ ವಿಪತ್ತು ಮತ್ತು ಮೇಲ್ವಿಚಾರಣಾ ಕೇಂದ್ರದ ಮಾಹಿತಿಯ ಪ್ರಕಾರ ರಾಜ್ಯದ ಒಟ್ಟು 239 ತಾಲೂಕುಗಳಲ್ಲಿ 121 ತಾಲೂಕುಗಳು ಮಳೆ ಕೊರತೆ ಎದುರಿಸುತ್ತಿವೆ. ನೋಡಿ ಸ್ನೇಹಿತರೆ, ಬರೋಬ್ಬರಿ 239 ತಾಲೂಕುಗಳಲ್ಲಿ ಬರೋಬ್ಬರಿ 121 ತಾಲೂಕುಗಳು ಮಳೆ ಕೊರತೆಯನ್ನ ಎದುರಿಸುತ್ತಿವೆ. ಇದು ಸರ್ಕಾರದ ಗಮನಕ್ಕೂ ಕೂಡ ಆಲ್ರೆಡಿ ಬಂದಿರುವಂತದ್ದು. ಅದರ ಬೆನ್ನಲ್ಲೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಮಹತ್ವದ ಸೂಚನೆಯನ್ನ ನೀಡಿದ್ದಾರೆ. 1 ವಾರದ ಒಳಗಾಗಿ ಬರ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಎಂದು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಲಾಗಿದೆ. ಅಂದ್ರೆ ಬರ ಸಮೀಕ್ಷೆಯನ್ನ ಮಾಡ್ತಾರೆ, ಒಂದು ಸರ್ವೆಯನ್ನ ಮಾಡ್ತಾರೆ, ಅದನ್ನ ಪೂರ್ಣಗೊಳಿಸಿ ಅಂತ ಇಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ಜಿಲ್ಲೆಗಳಿಗೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಕೊರತೆ ಎದುರಿಸುತ್ತಿದೆ ಅಂತಂದ್ರೆ ಗಮನಿಸಿ ಸ್ನೇಹಿತರೆ. ಮಳೆ ಕೊರತೆ ಹೆಚ್ಚಾಗಿ ಕಂಡು ಬಂದಿರುವಂತಹ ಜಿಲ್ಲೆಗಳಲ್ಲಿ ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಬೀದರ್,
ವಿಜಯಪುರ, ಬಾಗಲಕೋಟೆ, ಗದಗ್, ಹಾವೇರಿ, ಧಾರವಾಡ, ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳು, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಇನ್ನೂ ಹಲವಾರು ತಾಲೂಕುಗಳಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿದೆ. ಈ ಜಿಲ್ಲೆಗಳ ಅಂತಿಮ ಸಮೀಕ್ಷೆಯ ನಂತರವೇ ಸರ್ಕಾರ ಬರ ಪೀಡಿತ ಪ್ರದೇಶಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಿದೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಬರ ಒಂದು ಪೀಡಿತ ಪ್ರದೇಶವನ್ನ ಘೋಷಣೆ ಮಾಡುತ್ತಲ್ಲ, ಮತ್ತು ಬರ ಘೋಷಣೆ ಮಾಡಲು ಸರ್ಕಾರ ಯಾವ ಒಂದು ರೂಲ್ಸ್ ಅನ್ನ ಫಾಲೋ ನೋಡುತ್ತೆ, ಯಾವ ಒಂದು ಮಾನದಂಡಗಳನ್ನ ನೋಡುತ್ತಿದೆ ಅಂತಂದ್ರೆ ಇದು ಬಹಳ ಮುಖ್ಯ ಸ್ನೇಹಿತರೆ. ಯಾರೇ ಆಗಲಿ ಗಮನವಿಟ್ಟು ಕೇಳಿ. ಒಂದು ಪ್ರದೇಶವನ್ನು ಬರಪೀಡಿತ ಎಂದು ಘೋಷಿಸಲು 4 ಪ್ರಮುಖ ಮಾನದಂಡಗಳಿವೆ. ಮೊದಲನೆಯದು ಸಾಮಾನ್ಯ ಮಳೆಗಿಂತ 60% ಕಡಿಮೆ ಮಳೆಯಾಗಿರಬೇಕು. ಎರಡನೆಯದು ಸ್ನೇಹಿತರೆ ಸತತ 3 ವಾರಗಳ ಕಾಲ ಮಳೆ ಬಾರದಿರಬೇಕು. ಮೂರನೆಯದು 75% ಕಡಿಮೆ ಬಿತ್ತನೆಯಾಗಿರಬೇಕು. ನಾಲ್ಕನೆಯದು ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿದಿರಬೇಕು. ಈ 4ರಲ್ಲಿ ಕನಿಷ್ಠ 3 ಮಾನದಂಡಗಳು ಪೂರೈಸಿದರೆ ಮಾತ್ರ ಆ ಪ್ರದೇಶವನ್ನ ಅಧಿಕೃತವಾಗಿ ಸರ್ಕಾರದ ಬರ ಪೀಡಿತ ಪ್ರದೇಶ ಎಂದು ಘೋಷಿಸಲಾಗುತ್ತದೆ. ಸ್ನೇಹಿತರೆ ಗಮನವಿಟ್ಟು ಕೇಳಿ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಮತ್ತು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಈಗ ವಿಡಿಯೋದ ಅತ್ಯಂತ ಒಂದು ಕೊನೆಯ ಭಾಗ ಸ್ನೇಹಿತರೆ, ವಿಡಿಯೋನ ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಸೊ ಪೂರ್ತಿಯಾಗಿ ನೋಡಿ. ಇಲ್ಲಿ ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿವರೆಗೆ ಪರಿಹಾರವನ್ನು ಕೂಡ ನಿಮಗೆ ಕೊಡ್ತಾ ಇರುವಂತದ್ದು ಸರ್ಕಾರ. ಹೌದು, ಮತ್ತೊಮ್ಮೆ ಹೇಳುತ್ತೇನೆ, ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿವರೆಗೆ ಪರಿಹಾರ, ಅಂದ್ರೆ ಪ್ರತಿ ಹೆಕ್ಟರ್ಗೆ ನಿಮಗೆ 22,500 ರೂಪಾಯಿವರೆಗೆ ಸಿಗ್ತಾ ಇರುವಂತದ್ದು. ಹೌದು ಸ್ನೇಹಿತರೆ, 2023ರ ಪರಿಹಾರದ ಮಾದರಿಯನ್ನ ಆಧರಿಸಿ ಈ ಬಾರಿಯೂ ಸರ್ಕಾರ ಇದೇ ರೀತಿಯ ಪರಿಹಾರ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಳೆಯಾಶ್ರಿತ ಜಮೀನು ಪ್ರತಿ ಹೆಕ್ಟರ್ಗೆ 2,500 ರೂಪಾಯಿ ಸಿಗುತ್ತೆ. ನೀರಾವರಿ ಜಮೀನು ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಹಣ ಸಿಗುತ್ತೆ. ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿವರೆಗೆ ಸಾಲ ಮನ್ನಾ ಆಗೋದ್ರ ಜೊತೆಗೆ ಪರಿಹಾರನೂ ಕೂಡ ನಿಮಗೆ ಸಿಗ್ತಾ ಇರುವಂತದ್ದು. ಸ್ನೇಹಿತರೆ ನೋಡಿ, ಮತ್ತೊಮ್ಮೆ ಈ ವಿಷಯವನ್ನೇ ಹೈಲೈಟ್ ಮಾಡುತ್ತೇನೆ. ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿ, ಪ್ರತಿ ಹೆಕ್ಟರ್ಗೆ 22,000 ರೂಪಾಯಿ, 500 ರೂಪಾಯಿ, ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿವರೆಗೆ ಪರಿಹಾರ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಸರ್ಕಾರದ ಅಂತಿಮ ಆದೇಶದ ನಂತರವೇ ಇದನ್ನು ನಾವು ಪರಿಗಣಿಸಲಾಗುತ್ತದೆ. ಬರ ಘೋಷಣೆ ಆದ ತಕ್ಷಣ ಹಣ ಬರುತ್ತದೆ ಅಂತ ನೀವು ಕೇಳಬಹುದು. ಇಲ್ಲ, ಮೊದಲು ಸರ್ಕಾರ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸುತ್ತದೆ. ನಂತರ ಬೆಳೆ ಹಾನಿಯ ಸಮೀಕ್ಷೆ ನಡೆಸುತ್ತದೆ. ಅದರ ವರದಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುತ್ತದೆ. ನಂತರ ಅನುದಾನ ಬಿಡುಗಡೆಯಾದ ಬಳಿಕ ರೈತರು ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತದೆ. ರೈತರು ಈಗಾಗಲೇ ಮಾಡಬೇಕಾದ ಕೆಲಸಗಳು ನೋಡಿ. ಮೊದಲನೆಯದು, ನಿಮ್ಮ ಬೆಳೆ ಹಾನಿಯಾದರೆ ಫೋಟೋ ಮತ್ತು ವಿಡಿಯೋವನ್ನು ತೆಗೆದು ಇಟ್ಟುಕೊಳ್ಳಿ. ಎರಡನೆಯದು, ನಿಮ್ಮ ಪಹಣಿ RTC ಸರಿಯಾಗಿದೆ ಎಂದು ಪರಿಶೀಲಿಸಿ. ಮೂರನೆಯದು, ಫ್ರೂಟ್ಸ್ ID ನೋಂದಣಿ ಸಕ್ರಿಯವಾಗಿದೆ ಎಂದು ನೋಡಿ, ಅಂದ್ರೆ ಚಾಲ್ತಿಯಲ್ಲಿದೆ, ಆಕ್ಟಿವ್ ಅಲ್ಲಿದೆಯಾ ಅಂತ ನೋಡಿ ಫ್ರೂಟ್ಸ್ ID. ಮತ್ತು ನಾಲ್ಕನೆಯದು, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಐದನೆಯದು, ಮೊಬೈಲ್ ಸಂಖ್ಯೆ ಆಧಾರ್ಗೆ ಲಿಂಕ್ ಆಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಸಾಲ ಮನ್ನಾಗೆ ಬೇಕಾಗಿರುವಂತಹ ದಾಖಲಾತಿಗಳು, ಅಂದ್ರೆ ಸಾಲ ಮನ್ನಾಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್, ಮೊದಲನೆಯದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ದು, ಮತ್ತು ಪಹಣಿ RTC ಪಹಣಿ ಬೇಕಾಗುತ್ತೆ. ಮೂರನೆಯದಾಗಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನಾಲ್ಕನೆಯದಾಗಿ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ಮತ್ತು ಐದನೆಯದಾಗಿ ಸಾಲದ ಪ್ರಮಾಣ ಪತ್ರ ಬೇಕಾಗುತ್ತೆ. ಆರನೆಯದಾಗಿ ಫ್ರೂಟ್ಸ್ ID ಬೇಕಾಗುತ್ತೆ. ಏಳನೆಯದಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ. ಎಂಟನೆಯದಾಗಿ ವೋಟರ್ ID ಬೇಕಾಗುತ್ತೆ. ಒಂಬತ್ತನೆಯದಾಗಿ ಆಧಾರ್ ಲಿಂಕ್ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ. ಇವಿಷ್ಟು ಬೇಕಾಗುತ್ತೆ ನಿಮ್ಮ ಒಂದು ಸಾಲ ಮನ್ನಾಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ಗಳು. ಸ್ನೇಹಿತರೆ ನೋಡಿ, ಈ ದಾಖಲಾತಿಗಳನ್ನ ಈಗಾಗಲೇ ಸಿದ್ಧವಾಗಿಟ್ಟುಕೊಳ್ಳಿ, ಮುಂದೆ ಯಾವುದೇ ತೊಂದರೆ ಆಗುವುದಿಲ್ಲ. ರೈತರಿಗೆ ವಿಶೇಷ ಎಚ್ಚರಿಕೆಯನ್ನು ಕೊಡಲಾಗಿದೆ ಸ್ನೇಹಿತರೆ. ಸರ್ಕಾರ ಅಧಿಕೃತವಾಗಿ ಸಾಲ ಮನ್ನಾ ಘೋಷಿಸುವವರೆಗೂ ಯಾರಿಗೂ ಹಣ ಕೊಡಬೇಡಿ. ಯಾರಾದರೂ ನಿಮ್ಮ ಸಾಲ ಮನ್ನಾ ಮಾಡಿಸುತ್ತೇವೆ, ಪಟ್ಟಿಯಲ್ಲಿ ಹೆಸರು ಸೇರಿಸುತ್ತೇವೆ, ಹಣ ಕೊಟ್ಟರೆ ಬೇಗ ಮಂಜೂರಿ ಮಾಡುತ್ತೇವೆ ಎಂದು ಹೇಳಿದರೆ ಅಂತಹ ವ್ಯಕ್ತಿಗಳನ್ನ ನಂಬಬೇಡಿ. ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಬಂಧಿಸಿದ ಸರ್ಕಾರಿ ಕಚೇರಿಗೆ ಮಾಹಿತಿಯನ್ನ ಕೊಡಿ. ಈ ಒಂದು ಮಾಹಿತಿಯನ್ನ. ಮತ್ತು ಕೊನೆಯ ಮಾಹಿತಿ ಸ್ನೇಹಿತರೆ, ರಾಜ್ಯದ ಸರ್ಕಾರ ಈಗ ಕೃಷಿ ಸಾಲ ಮನ್ನಾ ಮತ್ತು ಬರ ಘೋಷಣೆ ಎರಡೂ ಬಗ್ಗೆಯೂ ಗಂಭೀರವಾಗಿ ಚಿಂತನೆಯನ್ನ ನಡೆಸುತ್ತಿದೆ. ಮುಂದಿನ ಕೆಲವು ವಾರಗಳಲ್ಲಿ ಮಹತ್ವದ ನಿರ್ಧಾರ ಹೊರಬರುವ ಸಾಧ್ಯತೆ ಇದೆ. ಅಧಿಕೃತ ಆದೇಶ ಬಂದ ಕೂಡಲೇ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಲುಪಿಸುತ್ತೇನೆ. ನಿಮ್ಮ ಅಭಿಪ್ರಾಯವೇನು? ಕೃಷಿ ಸಾಲ ಮನ್ನಾ ಆಗಬೇಕೆ? ಪ್ರತಿ ಹೆಕ್ಟರ್ಗೆ 22,500 ರೂಪಾಯಿ ಪರಿಹಾರ ಸಾಕೆ ಅಥವಾ ಇನ್ನೂ ಹೆಚ್ಚಿಸಬೇಕೆ? ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಮಳೆ ಪರಿಸ್ಥಿತಿ ಹೇಗಿದೆ? ಕಾಮೆಂಟ್ ನಲ್ಲಿ ನಿಮ್ಮ ಜಿಲ್ಲೆಯ ಹೆಸರನ್ನು ಬರೆದು ಮಾಹಿತಿಯನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರೊಂದಿಗೆ ಶೇರ್ ಮಾಡುವುದನ್ನು ಮರಿಬೇಡಿ, ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಕರ್ನಾಟಕ, ಜೈ ರೈತ.